ವೆಲ್ಕಮ್ ಬ್ಯಾಕ್ ಟು ದ ರಾಜೇಶ್ ಮುಡಿ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮದು ಸ್ಟುಡಿಯೋದಲ್ಲಿ ನಮ್ಮದೊಂದು ಆಲ್ಬಮ್ ಸಾಂಗ್ ರಿಲೀಸ್ ಇದೆ, ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ. ಹಾಗೆಯೇ ಲೈವಲ್ಲಿ ಸಿಂಗಿಂಗ್ ಕೂಡ ಇದೆ, ಫೇಸ್ಬುಕ್ ಲೈವಲ್ಲಿ ಸಿಂಗಿಂಗ್ ಇದೆ. ಹಾಗೆಯೇ ನಮ್ಮ ಅಡುಗೆ ಮಾಡ್ತಾ ಇದ್ದಾರೆ, ನಮ್ಮ ಸಿಂಗರ್ ಮಮತಾ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಅಲ್ಲೋಗಿ ಅವ್ರು ಏನೆಲ್ಲ ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ? ಮಮತಾ ಮೇಡಮ್ ಇಲ್ಲಿದ್ದಾರೆ. ಇವತ್ತು ಅವರು ಅಡುಗೆಗೆ ಬಂದಿದ್ದಾರಾ ಅಥವಾ ಸಿಂಗಿಂಗ್ಗೆ ಬಂದಿದ್ದಾರಾ ಗೊತ್ತಿಲ್ಲ. ಸ್ಪೆಷಲ್ ಮಾಡ್ತಾ ಇದ್ದಾರೆ, ಫಿಶ್ ಫ್ರೈ ಮಾಡ್ತಾ ಇದ್ದಾರೆ. ಫಿಶ್ ಐತೆ, ಬಂಗುಡೆ ಮೀನು ಫ್ರೈ ಮಾಡ್ತಾ ಇದ್ದಾರೆ. ಹಾಗೇನೆ ಕ್ಯಾಮರಾದ ಮುಂದೆ ಬರದ ವ್ಯಕ್ತಿ ಒಬ್ಬರಿದ್ದಾರೆ ಇಲ್ಲಿ, ನೋಡಿ ನೋಡಿ ನೋಡಿ. ಅವರಿಗೆ ಕ್ಯಾಮರಾ ಅಂದರೆ ಆಗೋದಿಲ್ಲ ಅಂತೆ, ಬರ್ತಾರೆ. ಇವತ್ತು ಹೇಳಿದ್ದು ನಾನು ಇವತ್ತು ಕ್ಯಾಮರಾದ ಮುಂದೆ ಬರೋದಿಲ್ಲ ಅಂತ. ಬಂಗುಡೆ ಮೀನು ಫ್ರೈ ಆದರೆ ಅದರಲ್ಲಿ ಮಸಾಲ ಎಲ್ಲ ಮಿಕ್ಸ್ ಆಗಿದೆ. ಈಗ ಎಲ್ಲ ಮಸಾಲ ಒಟ್ಟಾಗಿ ಎಂತ ಅರಿಶಿನ ಹುಡಿ, ಮೆಣಸಿನ ಹುಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಮಸಾಲ ಮಾಡ್ತಾ ಇದ್ದಾನೆ. ಎಂತ ಆಗ್ತಾ ಉಂಟು ಗೊತ್ತಿಲ್ಲ. ಅವರು ಶಾಮಣ್ಣ ಎದುರು ಬರುದೇ ಇಲ್ಲ ಯಾವತ್ತು. ಹೌದು, ಕ್ಯಾಮರಾದ ಮುಂದೆ. ಹೌದು, ಹಿಂದೆ ಅಡ್ಡದಲ್ಲಿ ನಿಂತು ಹುಳಿ ಇರ್ಲಿಲ್ಲ, ಆಂಟಿ ಹತ್ರ ಹೋಗಿ ಹುಳಿ ತಂದದ್ದು ಅಂತ ಹೇಳಿ ಕೇಳಿದ್ರು. ಮಸಾಲ ಆಗ್ತಾ ಉಂಟು, ರೆಡಿ ಆಗ್ತಾ ಉಂಟು ನಮ್ದು. ಹಾಗೇನೆ ಇಲ್ಲಿ ರೆಡಿ ಆಗ್ತಾ ಉಂಟು, ಮೀನು ಸಾಂಬಾರು ರೆಡಿ ಆಗ್ತಾ ಉಂಟು. ಸ್ಟೀಲ್ ಪಾತ್ರೆಯಲ್ಲಿ ಮೀನು ಪಾತ್ರೆ ಇದು ಎಂತ ಸಾಂಬಾರು, ಮಣ್ಣಿಂದ ಇಲ್ಲ. ಅದು ಹೇಗೆ ಯೂಸ್ ಅಂದರೆ ಅದನ್ನು ತಂದರೆ ಸಡನ್ಲಿ ಯೂಸ್ ಮಾಡಬಾರ್ದಂತೆ ಅಲ್ಲ? ಅದಕ್ಕೆ ಏನು ಮಾಡಬೇಕು ಅದನ್ನು ತಂದರೆ? ಅದನ್ನು ತಂದು ಒಂದು ದಿನ ಅದಕ್ಕೆ ಎಂತ ಮೊದಲೆಲ್ಲ ಬೆಂಕಿಯಲ್ಲಿ ಸುಟ್ಟು ಅದನ್ನು ಇಡ್ತಿದ್ರು, ಆಮೇಲೆ ಅದು ಯೂಸ್ ಮಾಡಲಿಕ್ಕೆ. ಹಾಗೆ ಮಣ್ಣಿನ ಮಡಕೆ ಪಾತ್ರೆ ಯೂಸ್ ಮಾಡಬಾರ್ದು ಅಂತ. ಹಾಗೆ ಅದು ಯಾಕೆ ಮಾಡಬಾರ್ದು ಅಂತ ಹಿಂದಿನವರು ಹಾಗೆ ಹೇಳ್ತಿದ್ರು. ನನಗೆ ಗೊತ್ತಿಲ್ಲ, ಅದರದ್ದು ಪೂರ್ತಿ ವಿಷಯ ಗೊತ್ತಿಲ್ಲ, ಹಾಗೆ ಹೇಳ್ತಾರೆ. ಅದೊಂದು ಸಂಸ್ಕೃತಿ ಹಿಂದೆಯಿಂದ ಹೇಳ್ತಾ ಇದ್ದಾರೆ, ನಮಗೆ ಗೊತ್ತುಂಟು, ಅಷ್ಟೇ ಗೊತ್ತಿರೋದು. ಓಕೆ, ಇದು ರೆಡಿ ಆಗಲಿ. ಇದು ಇನ್ನು ಫ್ರೈ ಮಾಡುವಾಗ ನಾವು ಬರುವ. ಅದಕ್ಕಿಂತ ಆದಮೇಲೆ ಇದೀಗ ಮಸಾಲ ಜಸ್ಟ್ ಹಿಡಿಬೇಕು ಸ್ವಲ್ಪ. ಅಲ್ಲಿ ಸಿಂಗರ್ ಮತ್ತು ಆ್ಯಕ್ಟರ್ ಇದ್ದಾರೆ ಒಬ್ಬರು, ಅವ್ರ ಜೊತೆ ಮಾತಾಡಿ. ಹಾಗೆಯೇ ಇದು ನಮ್ಮ ಸ್ಟುಡಿಯೋ. ಇಲ್ಲಿ ನಮ್ಮದು ಫೇಸ್ಬುಕ್ ಲೈವ್ ಮತ್ತು ರೆಕಾರ್ಡಿಂಗ್ ನಡೆಯುತ್ತೆ. ಈ ಕಡೆ ರೆಕಾರ್ಡಿಂಗ್ ಸಣ್ಣದಾಗಿ ಒಂದು ನಾವು ಸ್ಟುಡಿಯೋ ಮಾಡ್ಕೊಂಡಿದ್ದೀವಿ. ಹಾಗೆಯೇ ನಮ್ಮ ಆಲ್ಬಮ್ ಸಾಂಗಲ್ಲಿ ನಮ್ಮ ರಾಜೇಶ್ ಪೂಜಾರಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಅವರ ಮಗ ಇದ್ದಾರೆ, ಅವರು ಯಕ್ಷಗಾನ ಹಾಗೆಯೇ ಮಲ್ಟಿ ಟ್ಯಾಲೆಂಟ್ ಎಲ್ಲದರಲ್ಲಿಯೂ, ಕರಾಟೆ, ಯಕ್ಷಗಾನ, ಯಾವುದರಲ್ಲೆಲ್ಲ ನೀವು? ಕರಾಟೆ, ಯಕ್ಷಗಾನ, ಸಂಗೀತ, ಡ್ರಾಯಿಂಗ್, ಇದರಲ್ಲೆಲ್ಲ ಸಿಂಗಿಂಗ್ ಎಲ್ಲ ಸೇರಿ. ನೀವು ರೀಲ್ಸ್ ಮಾಡ್ತೀವಿ, ಡಬ್ಬಿಂಗ್ ಮಾಡಿ ರೀಲ್ಸ್ ಮಾಡ್ತೀವಿ. ಸ್ವಾಗತ, ನಮ್ಮ ಸ್ಟುಡಿಯೋಗೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಶ್ಯಾಮ್ ಪ್ರಸಾದ್ ಇದ್ದಾರೆ, ಅವರಿಗೆ ಸ್ವಲ್ಪ ನಾಚಿಕೆ. ಅವರು ನಾಚಿಕೆ
ನಾವೆಲ್ಲರೂ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದು. ನಮ್ಮ ಮಮತಾ ಮೇಡಮ್ ನಮ್ಗೆಲ್ರಿಗೂ ಬಡಿಸ್ತಾರೆ ಅಲ್ಲ? ಹಾಂ, ನಾನೊಂಜಿ ಬಟ್ಟಲ್ ಬೋರ್ಡಿಗೆ ಬಂತು ಊಟ ಬಂತು ಊಟ ನಮಗೆಲ್ಲ ಊಟ ಕೊಟ್ಟು ನಮ್ಮ ಮಮತಾ ಮೇಡಮ್ ಊಟ ಮಾಡ್ತಾ ಇದ್ದಾರೆ. ತುಂಬ ಹಾರ್ಡ್ ವರ್ಕರ್ ಅವರು, ಎಲ್ಲ ಅಡಿಗೆ ಮಾಡಿ ಚಹಾ ಮಾಡಿ. ಇವ್ರು ದೊಡ್ಡ ಕಳ್ಳ, ಎಂತೆಲ್ಲ ಮಾಡುದಿಲ್ಲ ಅವ್ರು. ಬರೀ ಹಾಡು ಆಡ್ತಾರೆ, ನಿರೂಪಣೆ ಮಾಡ್ತಾರೆ. ಹೌದು. ಹಾ, ಬರೀ ಕಳ್ಳನೇ. ಮೊಬೈಲ್ ಕೆಲಸ ಕಳ್ಳ. ಮೊಬೈಲ್ ಬಂದ್ರೆ ಇದೇ ಅಲ್ಲ. ಮೊಬೈಲ್ ಕುಟ್ತಾ ಇರುದು. ಹೌದು, ಊಟಕ್ಕೆ ಮಾತ್ರ. ಖಾಲಿ ಊಟಕ್ಕೆ ಮಾತ್ರ ಎಲ್ಲ ನಾನು ರೆಡಿ ಮಾಡಿ ಕೊಟ್ಟದ್ದು. ಅದು ಸಾಕ್ಷಿ ಇದೆ ನಮ್ಮ ಹತ್ರ ವಿಡಿಯೋದಲ್ಲಿ ಅಲ್ಲ ಮೇಡಮ್? ಯಾವುದಕ್ಕೂ ಬರುದಿಲ್ಲ ಶಾಮಣ್ಣ. ಇಲ್ಲ, ಅವರು ಮೊಬೈಲ್ ಬಂದ್ರೆ ಅವರಿಗೆ ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ರೆ ಓಡ್ತಾರೆ. ಇವತ್ತು ಬಂಗುಡೆ ಫ್ರೈ ಬಾರಿ ಒಳ್ಳೆದಾಗಿದೆ. ಹೌದು, ಖಂಡಿತ ಸೂಪರ್. ಗಸಿ ಒಳ್ಳೆದಾಗದಿದ್ರು ಅವರು ಮಾಡಿ ಅವರೇ ಹೋಗೋದು. ಅವ್ರು ಮಾಡಿದ ಪದಾರ್ಥ ಅವರೇ ಹೋಗೋದು. ಬಂಗುಡೆ ಫ್ರೈ ರಾಕ್ ಆಗಿದೆ. ಬಂಗುಡೆ ಫ್ರೈ ಬಾರಿ ಒಳ್ಳೆದಾಗಿದೆ, ನಾನೇ ಮಾಡಿದ್ದು. ಒಳ್ಳೆದಾಗಿದೆ. ಈಚೆ ಹೆಂಗ್ ಪಂಡ ನಾವು ಹೇಳಿದ್ವಲ್ಲ ಮೇಡಮ್ ಹೌದು. ಆಗ ಒಳ್ಳೇದಾಗಿದೆ ಅಂತ. ಇನ್ನೊಂದ್ಸಲ ಬಂದು ಮಾಡ್ಬೇಕಲ್ಲ ಇಲ್ಲಿ. ಅಲ್ಲ, ಅದು ಕೇಳಿದಲ್ಲ, ಆದ್ರೂ ಕೂಡ ಒಳ್ಳೇದಾಗಿದೆ. ಅರೆ ನಟನೆ ಮಲ್ತನೆ ಅಂಚಿನ ಆಲ್ಬಮ್ ಪದ ಬಿಡುಗಡೆ ಮಲ್ಪನ ದಿನ ಇವ್ನ ಪೇಜಿಗೆ ಬೈದಿರು ಅರೆಗೊಂಜಿ ಕಲಾ ಅಪ್ಪೆ ಅರೆಂಗ್ ಎಡ್ಡೆ ಮಲ್ಪಡ್ ಬಂದ ಕಲಾ ಅಪ್ಪೆ ಶಾರದೆನ ಒಂಜಿ ಸ್ಮರಣಿಕೆನೆ ಮಮತಾ ಕಾಂಚನೆ ನಮ್ಮ ರಾಜಸನ್ನೆ ರಟ್ಟು ಜನ ಸೇರ್ದು ಕೊರಡುಕೊಂಡು ಬಂದಿಲ್ಲ. ಥ್ಯಾಂಕ್ ಯು. ಎಂಚನೆ ಇನ್ನ ಕಲಾ ಜಾತರ್ಪು ನಿರಂತರ ನಡಪಡು ಸೊಲ್ಮೆಲು ರಾಜಸನ್ನ ಇಂಚನೆ ಇರ್ನ ಕಲಾ ಜಾತರ್ಪು ನಿರಂತರ ಒಂದು ಎಂಕ್ ಫಸ್ಟ್ ಆಫ್ ಆಲ್ ಅವಕಾಶ ಕೊರ್ನ ಮಾತೆರೆಗ್ಲ ಸೊಲ್ಮೆಲು ಶ್ಯಾಮ್ ಪ್ರಸಾದ್ ಅನ್ನೆಗ್ ಬೊಕ್ಕ ರಾಜೇಶ್ ಸರ್ಗ್ ಬೊಕ್ಕ ಮಮತಾ ಆಂಟಿಗೆ ಬೊಕ್ಕ ಮಾತೆರೆಗ್ಲ ಸೊಲ್ಮೆಲು ಬೊಕ್ಕ ಸಮಯದಿಂಚ ಲೈವ್ಗೆ ಬರ್ತದೆ ಪದ್ಯ ಬನ್ನೊಂದುಲ್ಲೆ ಬೊಕ್ಕ ಒಂಜಿ 2-3 ವರ್ಷ ಆಂಡ ಪನಂದೆ ಸಾಂಗ್ಸ್ ಬೊಕ್ಕ ಮಾತೆರೆಗ್ಲ ಸೊಲ್ಮೆಲು. ಥ್ಯಾಂಕ್ ಯು. ನಮಸ್ಕಾರ ಮಾತೆಗ್ಲ ದಾಯೆ ಪಂಡ ಮುಲ್ಪ ಇಂಕ್ಲೆಗ್ ಒಂಜಿ ಲೈವ್ ಅವಕಾಶ ಮಲ್ತು ಕೊರ್ನೆಯರಿಗೆ ರಾಜೇಶ್ ಮುಡಿಪು ಸರ್ಗೆ ಇಂಕ್ಲೆ ಮಸ್ತ್ ಧನ್ಯವಾದ ಪಂಡ್ರೆಗ್ ಇಷ್ಟ ಮಲ್ಪ ದಾಯೆ ಪಂಡ ಇಂಕ್ಲೆಗ್ ಇಂಚ ಲೆತ್ತದ ಚಾನ್ಸ್ ಕೊರ್ಪುಜೆರ್ ಅಂಚನೆ ಇನಿ ರಾಜೇಶ್ ಮೇರ್ ಬೈದೇರ್ ಆರ್ ಮಸ್ತ್ ರೀಲ್ಸ್ ಮತ್ತೆ ಎಡ್ಡೆ ಒಂದು ಮಲ್ದಿರ್ ಬಂದು ಇತ್ತೆ ಮೋಸದ ಮೋಕೆ ಪನ್ಪಿನ ಒಂಜಿ ಆಲ್ಬಮ್ ಸಾಂಗ್ ರಿಲೀಸ್ ಆವೇರಿಗೋಸ್ಕರ ಆರ್ ಆತ್ ದೂರಡ್ದು ಲೆತ್ತೊಂಬತ್ತದು ಮೇರ್ ಒಂಜಿ ಸನ್ಮಾನ ಕಾರ್ಯಕ್ರಮ ಇಂಚ ಮಲ್ದೇರು ಶಾಮಣ್ಣೆಲ ಅಂಚನೆ ಶಾಮಣ್ಣನ ಸಪೋರ್ಟುಡೆ ಅವಂದಿಪ್ಪುನು ರಾಜೇಶ್ ಅಣ್ಣನ ಬಕ್ಕ ಶಾಮಣ್ಣನ ಸಪೋರ್ಟುಡು ಮಿಕ್ಲು ಮಸ್ತ್ ಸಪೋರ್ಟ್ ಮಲ್ತದ ಶೇರ್ ಮಲ್ಪ್ಲೇನ್ ಕೇನೊಂದುಲ ಅಂಚನೆ ಹವೀಶ್ಲ ಅಂಚನೆ ಆ ಎಡ್ಡೆ ಸಿಂಗರ್ ಆಯ್ ಬೆಸ್ಟ್ ಫ್ಯೂಚರ್ ಉಂಡೊಂದು ಪನೊಂದು ಆಯ್ ನನ ದುಂಬಗ್ ಆಯ್ ಮಸ್ತ್ ಸಾಂಗ್ ಕಲ ಪೇಜ್ಗೆ ಬರೋದಿಪ್ಪಡು ಇಂಚನೆ ರಾಜೇಶ್ ಅಣ್ಣನ ಪೇಜ್ಗೆ ಬರೋದಿಪ್ಪುಲೇನು ಪನೊಂದು ಕೇನೊಂದುಲ್ಲ ಅಕ್ಲಡ ರಡ್ಡು ಜಂಡಲ ಆಯ್ ಎಡ್ಡೆ ಸಿಂಗರ್ ಆಪೆ ದುಂಬುಗು ನನಲ ಒಂತೆ ಜಾಸ್ತಿ ಟ್ರೈನಿಂಗ್ ದೇ ತೊಂಡೆಡ ಎಂಕಲ್ ದಾಲಲತ್ತು ಆಯ್ನ ಎದುರುಡು ನನ ಮಸ್ತ್ ಎಲ್ಲಿ ಆಯ್ ನನಲ ಮಸ್ತ್ ಉಂಡು ಆಯ್ಗ ಪೋರೆಗ್ ಲೈಫ್ ಲಾಂಗ್ ಉಂಡು ಅಂಚ
ಮಸ್ತ್ ಸಪೋರ್ಟ್ ಮಲ್ಪಲೆ ಮಾತಿರ್ಲಪ್ಪ ನಂದು ಎನ್ನ ರಡ್ಡು ಪಾತ್ರನ ಹಿಡಿಗೆ ಮುಕ್ತಾವೆ ಅಂಚನೆ ಶಾಮಣ್ಣಗೆ ಮಸ್ತ್ ಥ್ಯಾಂಕ್ಸ್ ಏನನ್ನು ಮಾತಾಡಕ್ಲ ಲೆಸನ್ ಪೋದು ಅವ್ರ ಪೇಜ್ಗೆ ಏನನ್ನು ಪಬ್ಲಿಸಿಟಿ ಕೊಡ್ಪವನಾರೆ ಎನ್ನ ಪುದರ್ನ ಜಾಸ್ತಿ ಉದ್ದ ಕೊನೊಪ್ಪಿನಾರೆ ಶಾಮಣ್ಣಗೆ ಮಸ್ತ್ ನಾನು ಥ್ಯಾಂಕ್ಸ್ ಪನ್ಪೆ ಅಂಚನೆ ರಾಜೇಶ್ ಅಣ್ಣೆ ಮಸ್ತ್ ಹಿಂಗೆ ಸಪೋರ್ಟ್ ಮಲ್ಪೇರು ಮುಲ್ಪ ಬತ್ತಿನಪ್ಪಗ ಎಂಗ್ಲಿಗೆ ಒಂಜಿ ಪೇಜ್ ಬತ್ತದ ಮಲ್ಲ ಗತ್ ಅಂಚ ಮತ್ತ ತೋಜೋಜೇರಾರು ಎಂಗ್ಲಿಗೆ ಗೊತ್ತುಜಿ ಅಂಚ ಪುರ ಅರೆನ್ ತೂದು ಎಡ್ಡೆ ಜನ ಅರೆನ್ ಇಂಚನೆ ಸಪೋರ್ಟ್ ಮಲ್ತೊಂದಿಪ್ಲೆ ಇಂಚನಿಗೆ ಲೈಕ್ ಮಲ್ತೊಂದಿಪ್ಲೆ ಇಂಚನೆ ಶೇರ್ ಮಲ್ತೊಂದು ಅರೆಗ್ ಏಪಲ ಸಪೋರ್ಟ್ ಮಲ್ತೊಂದಿಪ್ಲೆ ಅಂತ ಪನ್ನೊಂದು ರಡ್ಡು ಪಾತ್ರ ಮುಕ್ಪಾವೆ.